ಹಲೋ ನಮಸ್ಕಾರ ಎಲ್ಲರಿಗೂ. ಟೈಮ್ ಆಲ್ರೆಡಿ 4:35 ಆಗಿದೆ. ನಮ್ಮ ಮನೆಯವರು ನಮ್ಮಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನನ್ನ ತವ್ರ ಮನೆಗೆ ಗೌರಿ ಹಬ್ಬಕ್ಕೆ ಬಾಗಿನ ಇಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಏನೇ ಆಗಲಿ ನನ್ನ ಮಕ್ಕಳಿಗೆ ನನಗಿಂತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್. ಅವ್ರು ನಮ್ಮ ಮನೆಗೆ ಹೋಗಬೇಕು ಅಂದರೆ ನಿದ್ದೆ ಮಾಡ್ತಿದ್ರು ಎದ್ದು ಕೂತ್ಕೊಬಿಡ್ತಾರೆ, ಅಷ್ಟಿಷ್ಟ ಅವ್ರಿಗೆ. ಸೊ ಅವರಿಬ್ಬರು ಆಲ್ರೆಡಿ ಒಳಗೆ ಓಡೋಗ್ಬಿಟ್ಟಿದ್ದಾರೆ ನನಗಿಂತ ಫಸ್ಟೇ ರನ್ನಿಂಗ್ ರೇಸಲ್ಲಿ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಮಮ್ಮಿ ಮನೆಗೆ ಬಂದಾಯಿತು. ನಮ್ಮ ಅಣ್ಣನ ಪಾಪು ನೋಡಿ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ, ನನ್ನ ಪುಟ್ಟು ಕಂದಮ್ಮ. ಸೊ ಮಮ್ಮಿ ನನಗೆ ಬಾಗಿನ ಕೊಡ್ತಾ ಇದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲಿ ತುಂಬ ರಿಲಿಜನ್ಸು ಟ್ರೆಡಿಷನ್ಸ್ ಸಿಕ್ಕಾಪಟ್ಟೆ ಇದೆ. ಬಟ್ ಒಬ್ರೊಬ್ರು ಮನೆಯಲ್ಲಿ ಒಂದೊಂದು ಥರ ಟ್ರೆಡಿಷನ್ಸ್ ಇರುತ್ತೆ. ಸೊ ಒಬ್ರೊಬ್ರು ಒಂದೊಂದು ಥರ ಬಾಗಿನ ಕೊಡ್ತಾರೆ. ಸೊ ನಮ್ಮ ಮನೆಯಲ್ಲಿ ನನಗೆ ಈ ಥರ ಕೊಡ್ತಾರೆ. ನಮ್ಮಮ್ಮ ನನಗೆ ನಮ್ಮಪ್ಪ ನಮ್ಮಮ್ಮ ಏನೇ ಕೊಟ್ಟರು ನನಗೆ ಫುಲ್ ಖುಷಿನೇ. ಯಾಕಂದರೆ ಅವ್ರು ಕೊಡೋ ಪ್ರೀತಿಗಿಂತ ಯಾವುದೂ ನನಗೆ ದೊಡ್ಡದಲ್ಲ, ಅಷ್ಟು ಪ್ರೀತಿ ಕೊಡ್ತಾರೆ. ಆ್ಯಂಡ್ ಕೆಲವ್ರ ಮನೆಯಲ್ಲಿ 2-3 ಜನ ಹೆಣ್ಮಕ್ಳು ಇರ್ತಾರಲ್ವ, ಅವ್ರಿಗೆಲ್ಲ ಒಂಥರ ಚಿಂತೆ. ಏನಂದರೆ ನಿನ್ಗೇನು ಕೊಟ್ಟರು ನನಗೇನು ಕೊಟ್ಟರು ಅನ್ನೋದೇ ಚಿಂತೆ ಆಗಿರುತ್ತೆ. ಬಟ್ ನನಗೆ ಆ ಥರ ಯಾವುದೇ ರೀತಿ ಚಿಂತೆ ಇಲ್ಲ. ಯಾಕೆ ಗೊತ್ತಾ, ನಮ್ಮಪ್ಪ ನಮ್ಮಮ್ಮಂಗೆ ಒಬ್ಬಳೇ ಮಗಳು. ಏನೇ ಇದ್ದರೂ ನನಗೆ ಜಾಸ್ತಿ ಎಲ್ಲ ಪ್ರೀತಿನೂ ಸಿಕ್ಕಾಪಟ್ಟೆ ಜಾಸ್ತಿ, ಕೇರಿಂಗು ಜಾಸ್ತಿ. ನಮ್ಮಪ್ಪ ಅಂತೂ ನನಗೆ ನೀನೇ ಏನೋ ಪುಟ್ಟು ಮಗು, ನಿನಗೆ ಯಾವಾಗಲೇ ಇನ್ನೊಂದು ಮಗುನ ಅಂತಿರ್ತಾರೆ. ಅಷ್ಟು ಪ್ರೀತಿ ಮಾಡ್ತಾರೆ ನನ್ನ. ಸೊ ತವ್ರ ಮನೆ ಬಾಗಿನ ಏನಕ್ಕೆ ಕೊಡ್ತಾರೆ ಅಂದರೆ, ಎಲ್ಲ ಹೆಣ್ಮಕ್ಳಿಗೂ ತನ್ನ ಮಡಲನ್ನ ತುಂಬಿ ಅವಳು ಕೂಡ ಸುಖವಾಗಿರಲಿ, ಅವಳು ಮೆಟ್ಟಿರೋ ಮನೆ ಕೂಡ ಅಷ್ಟೇ ಸಂತೋಷವಾಗಿರಲಿ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಮನೆಗಳಲ್ಲೂ ಈ ಥರ ತವ್ರ ಮನೆಗೆ ತನ್ನ ಹೆಣ್ಮಗುನ ಕರೆದು ತನ್ನ ಮಡಲನ್ನ ತುಂಬಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಈ ಥರ ಟ್ರೆಡಿಷನ್ ತುಂಬಾ ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ. ಯಾಕಂದರೆ ಮತ್ತೆ ಮತ್ತೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೋದು ಅಂತ. ನೀವು ಕೂಡ ಹಾಗೇನಾ? ಇರಲಿ, ಕಮೆಂಟ್ ಮಾಡಿ. ಸೊ ತವ್ರ ಮನೆಯೂ ಅಷ್ಟೇ ಚೆನ್ನಾಗಿದ್ದೀನಿ. ಆ್ಯಂಡ್ ಗಂಡನ ಮನೆಯಲ್ಲೂ ಅಷ್ಟೇ. ಯಾಕಂದರೆ ಹೆಣ್ಮಕ್ಳು ನಾವೆಲ್ಲೋದ್ರೂ ಅಡ್ಜಸ್ಟ್ ಆಗಿಬಿಡ್ತೀವಿ. ಅಡ್ಜಸ್ಟ್ ಆಗಿ ಅವ್ರ ಮನೆ ನಮ್ಮ ಮನೆ ಅಂತ ಡಿಫ್ರೆನ್ಸ್ ಮಾಡೋಕ್ಕೋಗಲ್ಲ. ನಾವೆಲ್ಲಿದ್ದೀವಿ ಅದೇ ನಮ್ಮ ಮನೆ. ಸೊ ನನಗೂ 2 ಮನೆ, ನಮ್ಮ ಅಮ್ಮನ ಮನೆ, ನನ್ನ ಗಂಡನ ಮನೆ, 2 ಮನೆ ಇದೆ. ಸೊ ಸಿಕ್ಕಾಪಟ್ಟೆ ಹ್ಯಾಪಿ. ನಮ್ಮ ಅಣ್ಣನ ಆಶೀರ್ವಾದನೂ ತಗೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಣ್ಣ ಕೂಡ ನನ್ನನ್ನು ಅಷ್ಟೇ ಕ್ಯೂಟ್ ಚಂದವಾಗಿ ನೋಡ್ಕೊತಾನೆ. ಈಗಲೂ ಅಷ್ಟೇ ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಾನೆ. ನಾವು ಹೋಗೋಣ ಎಲ್ಲಿ ಹೋಗ್ತಾ ಇರೋದು? ನೆಕ್ಸ್ಟ್ ಡೇ ನಮ್ಮ ಡ್ಯಾಡಿ ನಮ್ಮನ್ನೆಲ್ಲ ಶಾಪಿಂಗ್ ಕರ್ಕೊಂಡೋಗಿದ್ದಾರೆ. ಸೊ ಶಾಪಿಂಗಿಗೆ ನಮ್ಮ ಡ್ಯಾಡಿಗೆ ಫುಲ್ಲಾಗಿ ಟ್ಯಾಕ್ಸ್ ಹಾಕಿದ್ವಿ ಎಲ್ಲರೂ ಸೇರಿಕೊಂಡು. ಸೊ 3 ಜನ ಪುಟಾಣಿಗಳು ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಗ್ಔಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಹೀಗೆಲ್ಲ ಝುಮೌಟ್ ಮಾಡಿಕೊಂಡು ನಾವು 3 ಜನನೂ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಬರ್ತಾ ಡ್ಯಾಡಿ ಮಾತು ಕೇಳ್ಬಿಟ್ಟು ನಿಜವಾಗ್ಲೂ ನನಗಂತ ಡ್ಯಾಡಿ ಇವತ್ತು ಹೋಗ್ತೀನಿ. ಬೇಡ ಯಾಕೆ? ಭಾನುವಾರ ಚೀಚಿ ತಿನ್ಕೊಂಡ ಚೀಚಿ ನಾಳೆ ಒಂದಿನ ಹೋಗಿ ಹೊಂದಿಸಿ ಊಟ ತಿನ್ಕೊಂಡು ಆರಾಮಾಗಿ ಖುಷಿಯಾಗಿ ಹೋಗೋಣ. ನೋಡಪ್ಪ ಹಿಂಗೆ ಹೇಳ್ತಾ ಇದ್ದಾನೆ. ನಾನು ಭಾನುವಾರ ಹೋಗ್ಬೇಕಂತಾದ್ರೆ ಇವತ್ತು ಹೋಗ್ಬೇಕು ಅಂತಿದ್ದೀನಿ. ಏನು ಮಾಡೋದು? ವೆಂಕಟರಮಣ ಸ್ವಾಮಿ ಪ್ರಸಾದ ಸಿಗ್ಬೇಕಾದ್ರೆ ಎಷ್ಟು ಪುಣ್ಯ. ವೆಂಕಟರಮಣ ಸ್ವಾಮಿ ಪ್ರಸಾದ ಸಿಗೋದು ಅಲ್ವಾ ಡ್ಯಾಡಿ? ಎಡ್ಕೊಂಡು ವಾಡ ವೆಂಕಟರಮಣ ಗೋವಿಂದನ ಪ್ರಸಾದ. ನಮ್ಮ ಮೊಮ್ಮಕ್ಕಳೆಲ್ಲ ಅವ್ರ ವೆಂಕಟರಮಣ ಸ್ವಾಮಿಗೆ ಎಷ್ಟು ಖುಷಿ ಆಗ್ತದೆ. 3 ಮೊಮ್ಮಕ್ಕಳು, ಅದು ಬೇರೆ 3 ಮೊಮ್ಮಕ್ಕಳ. ಅಲ್ಲ, ಈಶ್ವರ, ಕೃಷ್ಣ, ಗೋವಿಂದ. ಗೋವಿಂದ ಗೊರಕೆ ಹೊಡೆಯೋದು ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ, ಕರೆಕ್ಟ್. ತ್ರಿಮೂರ್ತಿ ರೂಪ ದತ್ತಾತ್ರೇಯ. ಬ್ರಹ್ಮ ವಿಷ್ಣು ಮಹೇಶ್ವರ. ದೊಡ್ಡವನ್ ಬ್ರಹ್ಮ, ಚಿಕ್ಕವನ್ ವಿಷ್ಣು, ಕೃಷ್ಣ, ಮಹೇಶ್ವರ. ಮೂರ್ತಿ ನೋಡು ಅಂತ ಮಲ್ಕೊಂಡು ಅವ್ನು ನಿದ್ದೆನೇ ಹೋಗಿಲ್ಲ. ಅವ್ನೋಡು ಬಾಯ್ ಬಿಟ್ಕೊನೇ ನೋಡಿ ಅವನು ಗೊರಕೆ ಹೊಡಿತ. ಇವ್ರದ್ದು ಹೇಳಿ ಮೂರ್ತಿ ನೋಡು. ನೋಡಪ್ಪ, ಮಲ್ಲೇಶ್ವರಂ ಅಂತೆ, ಅಲ್ಲಂತೆ ಇಲ್ಲಂತೆ ಫುಲ್ ಶಾಪಿಂಗ್. ಡ್ಯಾಡಿ ಫುಲ್ ಶಾಪಿಂಗ್ ಮಾಡಿಸ್ತಾವ್ರೆ ಇವಾಗ. 3 ಬ್ಯಾಗ್ ಶಾಪಿಂಗು ಅಲ್ವಾ ಡ್ಯಾಡಿ? ಫುಲ್ ಶಾಪಿಂಗ್. 7,000 ನಿಂದೆ.
ಹಾಂ 7,000 ನಂದೇ ಅಂತೆ ಶಾಪಿಂಗ್. ನಾನು ನಮ್ಮ ಮನೆಗೆ ಇವತ್ತೇ ಹೋಗ್ತೀನಿ ಅಂದರೆ ಬೇಡಮ್ಮ ಭಾನುವಾರ ಹೋಗು ಚಿಚ್ಚಿ ತಿನ್ಕೊಂಡು ಅಂತ ಎಷ್ಟು ಸ್ವೀಟಾಗಿ ಹೇಳ್ತಾರಲ್ವ. ನಮ್ಮಪ್ಪ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾರೆ. ಐ ಲವ್ ಯು ಡ್ಯಾಡಿ ಸೋ ಮಚ್. ಈ ಅಪ್ಪ ಮಗಳು ಜೋಡಿ ಹೇಗಿದೆ ಅಂತ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Nana, you're my hero. I love you. I'm so